ಅಪೇಕ್ಷೆ ಮೇರೆಗೆ, ಸಂಕಲ್ಪನೆ ಮೇರೆಗೆ 1008 ಜನ ಆ ಒಂದು ಕ್ಷೇತ್ರದಲ್ಲಿ ಸಾಮೂಹಿಕ ಪಾರಾಯಣ ಜ್ಞಾನೇಶ್ವರಿ ಗ್ರಂಥ 7 ದಿನವರೆಗೆ ನಡೀತಕ್ಕಂತಹ ಪಾರಾಯಣದಲ್ಲಿ ಎಲ್ಲಾ ಭಕ್ತಾದಿಗಳು ಭಾಗಿಯಾಗಿರ್ತಾರೆ. 1008 ಮಂದಿ ಆ ಪಾರಾಯಣ ಓದಲಿಕ್ಕೆ ಕೂಡ್ತಾರೆ. ತದನಂತರ ಬಿಡುಗಡೆ ಆದ ನಂತರ, ಗ್ರಂಥ ಬಿಡುಗಡೆ ಆದ ನಂತರ ಒಂದು ನಮ್ಮ ವಾರಕರಿ ಸಂಪ್ರದಾಯ ಪದ್ಧತಿ ಪ್ರಕಾರ ಒಂದು ಪೂಜೆ ಸ್ಥಾಪನೆ ಅಂತ ಆಗುತ್ತೆ. ಅದಾದ ನಂತರ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಅನೇಕ ರಾಜ್ಯದವರು, ಯಾವ ಮಹಾರಾಷ್ಟ್ರದ ಭಕ್ತಾದಿಗಳಿರ್ಬೋದು, ಕರ್ನಾಟಕದ ಭಕ್ತಾದಿಗಳಿರ್ಬೋದು, ಆಂಧ್ರ ಪ್ರದೇಶ, ಗೋವಾ ರಾಜ್ಯ, ಈ 4 ರಾಜ್ಯಗಳಿಂದ ಅನೇಕ ಸಂತ ಮಂಡಳಿ ಹಾಗೂ ವಾರಕರಿ ಸಾಂಪ್ರದಾಯಿಕ ಭಕ್ತಾದಿಗಳು, ಸಂಗೀತಗಾರರು, ಪ್ರವಚನ, ಕೀರ್ತನ, ದಿನನಿತ್ಯಕ್ಕೆ ಈ ಕಾರ್ಯಕ್ರಮ ಜರುಗುವುದು. ನಿತ್ಯದ ಕಾರ್ಯಕ್ರಮ ಸ್ವಲ್ಪ ವಿವರವಾಗಿ ಹೇಳಿಬಿಡ್ತೇನೆ ನಾನು. ಬೆಳಗಿನ ಜಾವ ನಸುಕಿನಲ್ಲಿ 4 ಗಂಟೆ 4:30ರಿಂದ ಕಾಕಡಾರತಿ ನಡೆಯುತ್ತದೆ. ತದನಂತರ ಸಾಮುದಾಯಿಕ ಪಾರಾಯಣ 12ರವರೆಗೆ. 12ರ ನಂತರ ಒಂದು ಕೀರ್ತನೆ, ಹರಿ ಕೀರ್ತನೆ ನಡೆಯುತ್ತೆ ಕನ್ನಡದಲ್ಲಿ. ತದನಂತರ ಸಾಯಂಕಾಲ ಪ್ರವಚನ ಮತ್ತು ನಾಮ ಜಪ. ಸಂಜೆ 7ರಿಂದ 9ರವರೆಗೆ ಮತ್ತು ಹರಿ ಕೀರ್ತನೆ. ಇವು ದಿನನಿತ್ಯವಾಗಿ 7 ದಿನವರೆಗೆ ಕಾರ್ಯಕ್ರಮ ನಡೀತಾ ಬರ್ತಿದೆ, ಜರುಗಲಿದೆ. ತದನಂತರ 7ನೇ ದಿನ ಒಂದು ದಿಂಡಿ, ನಗರ ಪ್ರದಕ್ಷಿಣೆ ಅಂತೇಳಿ ದಿಂಡಿ ಸೋಳ ತೆಗಿತೀವಿ ಅನೇಕ ಭಕ್ತರಿಂದ. ಆ ದಿಂಡಿ ಸೋಳ ಪ್ರಾರಂಭವಾಗಿ ಕೊನೆಗೆ ಕಾಲಾ ಕೀರ್ತನದೊಂದಿಗೆ, ಅಂದ್ರೆ ಕೃಷ್ಣನ ಮೊಸರನ ಗಡಿಗೆ ಇರ್ತಲ್ಲ, ಅದು ಹೊಡೆದು ಈ ಕಾರ್ಯಕ್ರಮ ಮಂಗಲ ಆಗ್ತಾ ಇದೆ. ಆದ ಕಾರಣ ಎಲ್ಲ ಭಕ್ತಾದಿಗಳು ತನು ಮನೋದಿಂದ, ಸಹಯೋಗದಿಂದ ಈ ಕಾರ್ಯಕ್ರಮವು ಚೈತನ್ಯ ಸದ್ಗುರು ಶಂಕರ ಸ್ವಾಮಿ ಸರಸ್ವಾಮಿ ಹಲಶುಕೂರ್ ಬಹುದೇಶ ಸಂಸ್ಥಾ ಪಂಢರಪುರ ಅಂತರ್ಗತ ಮತ್ತು ಪಾರಾಯಣ ಸೇವೆಯ ಸಮಿತಿಯ ಸಹಯೋಗದಲ್ಲಿ ಅನೇಕ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಎಲ್ಲರ ಸಹಕಾರ ಸಹಯೋಗದಿಂದ, ಗುರುಗಳ ನೇತೃತ್ವದಲ್ಲಿ ಮತ್ತು ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗಲಿದ್ದು, ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಗುರುಗಳ ಕೃಪೆಗೆ ಪಾತ್ರರಾಗಿ, ಪಾಂಡುರಂಗನ ಅವರ ಕೃಪೆಗೆ ಪಾತ್ರರಾಗಿ, ಶ್ರೀ ಮಂಜುನಾಥ ದೇವರ ಕೃಪೆಗೆ ಹಾಗೂ ರಾಮ ಮಂದಿರದ ಆರಾಧ್ಯ ದೇವರಾಗಿರ್ತಕ್ಕಂಥ ಇವ್ರ ಕೃಪೆಗೆ ಪಾತ್ರರಾಗಿ ಮಾತಾಡಿದ್ರು. ಈ ಕಾರ್ಯಕ್ರಮವನ್ನು ಏನು ರೂಪರೇಷ ಇರುತ್ತ ಮತ್ತು ಅದರಾಗ ಏನ ದಿನನಿತ್ಯಗಳ ಕಾರ್ಯಕ್ರಮದ ಅವೆಲ್ಲರ ತಾವೆಲ್ಲರಿಗೆ ಹೇಳಿದ್ರೆ ಅದ ಪ್ರಕಾರವಾಗಿ ದಿನಾಂಕ 7/6/2026 ಹಿಡ್ಕೊಂಡು 13/6/2026 ಶ್ರೀ ಕ್ಷೇತ್ರ ರಾಮ ಮಂದಿರ ಮಹಾಸಂಸ್ಥಾನ ಕನ್ಯಾಡಿ ಒಳಗ್ರಿ ಈ 7 ದಿನವನ್ನ ನಮ್ಮ ವಾರಕರಿ ಸಂಪ್ರದಾಯದ ಕಾರ್ಯಕ್ರಮ ನಾವು ಇಟ್ಕೊಂಡಿವ್ರಿ. ಅದ ಯಾಕೆ ಇಟ್ಕೊಂಡಿವಿ ಅಂತ ನಮ್ಮ ವಾರಕರಿ ಸಂಪ್ರದಾಯದ ಪ್ರಚಾರ ಪ್ರಸಾರ ಎಲ್ಲೇ ಆಗಿಲ್ರಿ, ಅದ ಇಡೀ ಜಗತ್ತಿಗೆ ಅದ ನಮ್ಮ ಪಾಂಡುರಂಗ ಏನೈತ್ರಿ ಮತ್ತ ಅದ ಸಂತ ಮಹಾತ್ಮದ ಏನ್ ವಿಚಾರ ಐತಿ ಅದ ಎಲ್ಲಾರ್ಗೆ ತಿಳ್ಕೊಬೇಕಂತ ನಾವು ಪ್ರತಿ 3 ವರ್ಷಕ್ಕೊಮ್ಮೆ, ಯಾವಾಗ ಆದಿಕ ಮಾಸ ಬರುತ್ತೆ ಅವಾಗ ಪ್ರತಿಯೊಂದು 3 ವರ್ಷಕ್ಕೊಮ್ಮೆ ಎಲ್ಲೇ ವಾರಕರಿ ಸಂಪ್ರದಾಯದ ಪ್ರಚಾರ ಮತ್ತು ಪ್ರಸಾರ ಎಲ್ಲೇ ಕಡಿಮೆ ಆಗಿರ್ತೈತಿ ಅಲ್ಲಿ ಹೋಗಿ ಅದಕ್ಕೆ ಒಂದು ಚಂದಿ ಸಿಗ್ಬೇಕು, ಇಲ್ಲಾಂದ್ರೆ ಒಂದು ಚಾಲ ಕೊಡ್ಬೇಕಂತ ನಾವು ಅಲ್ಲಿ ಹೋಗಿ ಅದ ಒಂದು 7 ದಿನದ ಕಾರ್ಯಕ್ರಮವನ್ನ ಇಟ್ಕೊಂಡಿರ್ತೀವಿ. ಅದ್ರ ಕೂಡ ಈ ಅಧಿಕ ಮಾಸ ಒಳಗ ನಾವ್ ಏನ್ ಪುಣ್ಯ ಮಾಡ್ತೀವಿ ಅದ ನಮಗ ಏನ್ ಆಗಿ ಸಿಗತ್ತಂತ ಡಬಲ್ ಆಗಿ ಸಿಗತ್ತ. ನೋಡಿದ ನಂತರ ನಮ್ ಶಾಸ್ತ್ರ ಒಳಗ ಬರ್ದಾರ ಅಧಿಕಸ್ಯ ಫಲಂ ಅಂದ್ರ ನಾವು ಏನ್ ಅಧಿಕ ಮಾಸ ಒಳಗ ಭಗವಂತನ ಹೆಸರು ಇರ್ಲಿಲ್ಲ ಅಂದ್ರೆ ನಮ್ ಏನ ಪುಣ್ಯ ಕರ್ಮದ ನಾವು ಒಂದು ಕಾರ್ಯ ಮಾಡ್ತೀವಿ, ಆ ಪುಣ್ಯ ಕಾರ್ಯದ ನಮಗೆ ಏನಿರ್ತೈತ್ರಿ ಫಲ ಡಬಲ್ ಸಿಗತ್ರಿ. ಆ ಫಲ ಎಲ್ಲಾರ್ಗೆ ಸಿಗಬೇಕಂತ ಒಂದು ವಿಚಾರ ಇಟ್ಕೊಂಡು ನಮ್ಮ ಅಧ್ಯಕ್ಷರ ಆರ್.ಟಿ. ಪಾಟೀಲ್ ಮತ್ತು ಅವ್ರ ಸಹಕಾರಿ ಇರುವಂತ ನಮ್ಮ ವಿನೋದ್ ಕುಮಾರ್ ಅವರ, ನಮ್ಮ ಎಲ್ಲಾ ಕಮಿಟಿ ಮೆಂಬರ್ ಅವ್ರ ಏನ್ ಮಾಡ್ಯಾರಪ್ಪ, ಇದು ಒಂದು ಸ್ಥಳ ನೋಡ್ಕೊಂಡು ಅಲ್ಲಿ ಒಂದು 7 ದಿನವರೆಗೆ ನಾವು ಎಲ್ಲಾರು ಹೋಗಿ ಕಾರ್ಯಕ್ರಮ ಮಾಡಿ ಅವ್ರಿಗೆ ನಮ್ಮ ಪಾಂಡುರಂಗದ ಮಾಹಿತಿ ಮನಕ್ಕೆ ಪಾಂಡುರಂಗದ ಏನ್ ಪ್ರೀತಿ ಇರತ್ರಿ, ಏನ್ ಮಾಹಿತಿ ಇರತ್ರಿ, ಮತ್ತೆ ನಮ್ಮ ಸಂತ ವಾಂಗ್ಮಯ ಒಳಗೆ ಹೆಂಗ್ ಪದ್ಗಳು ಬರ್ತಿರ್ತಾರ ನೋಡ್ರಿ, ಮಹಾತ್ಮರ ಹೆಂಗ್ ಪದ್ ಬರ್ತಿರ್ತಾರ ಅದೇ ಪ್ರಕಾರ ಮರಾಠಿ ಒಳಗ ನಮ್ಮ ಸಂತ ಮಹಾತ್ಮ ಏನ್ ಬರ್ದಾರ ಪದಗಳು ಅಂತ ಬರ್ದಾರ. ಆ ಪದಗಳು ಅದನ್ನ ನಾವು ಏನ್ ಅದನ್ನ ನಾವು ಭಗವಂತನ್ಗೆ ಹೆಂಗ ನಾವು ಸಮೀಪವಾಗಿ ಹೋಗಿ ಅವ್ರದ ನಾಮಸ್ಮರಣ ಹೆಂಗ್ ಮಾಡ್ಬೇಕಂತ ಈ ಕಾರ್ಯಕ್ರಮ ಒಳಗ ಎಲ್ಲಾರ್ಗೆ ಅಭ್ಯಾಸ ಮಾಡಿಲ್ಲ ಅಂತ ಬರುತ್ತೆ. ಇಷ್ಟ